ಎಲ್ಲರಿಗೂ ನಮಸ್ಕಾರ. ಜ್ಞಾನ ದೀವಿಗೆಯ ಕಡೆಗೆ ಸಾಗುತ್ತಿರುವ ನಲಿಕಲೆಯ ಮಕ್ಕಳು. ನಾನು ಶ್ರೀಮತಿ ಶೋಭಾ ಚಂದ್ರಕಾಂತ್ ಪಾಟೀಲ್, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸತ್ತಿ, ಅಥಣಿ ವಲಯ 1 ಮತ್ತು 2ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯವಕಲನದ ಕ್ರಿಯೆ ಬಗ್ಗೆ, ಇದನ್ನು ಅಭ್ಯಾಸದ ಹಾಳೆ ಬಗ್ಗೆ ನೋಡೋಣ. ಇಲ್ಲಿ ಈ ವ್ಯವಕಲನದಲ್ಲಿ ನೋಡ್ರಿ, ಇಲ್ಲಿ ಅನಾನಸ್ ಹಣ್ಣುಗಳ ಒಂದು ಚಿತ್ರಗಳು ಕಾಣಿಸುತ್ತಾವಲ್ಲ ಮಕ್ಕಳೇ. ಎಷ್ಟಿದಾವೆ ಇಲ್ಲಿ ಅನಾನಸ್ ಹಣ್ಣುಗಳು? 4 ಅದಾವೆ. ಈ 4 ಅನಾನಸ್ ಹಣ್ಣಿನಲ್ಲಿ ಒಂದು ಅನಾನಸ್ ಹಣ್ಣನ್ನು ಈಗ ತೆಗೆಯೋಣ. 4 ಅನಾನಸ್ ಇದ್ದು ಆ ಒಂದು ಅನಾನಸನ್ನು ಹೋಯ್ತಲ್ಲ ಈಗ. ಹಾಗಾದರೆ ಎಷ್ಟು ಅನಾನಸ್ ಆಯಿತು? 1, 2, 3. ಎಷ್ಟು ಅನಾನಸ್ ಹಣ್ಣುಗಳಿವೆ? 3. ಹಾಗಾದರೆ 4ರ 1 ಕಳೆದರೆ ಎಷ್ಟು? 3. 4ರ 1 ಕಳೆದರೆ ಎಷ್ಟಾಗುತ್ತದೆ? 3 ಆಯಿತು. ಹಾಗಾದರೆ ಇನ್ನು ಈ ಮುಂದಿನ ಚಿತ್ರ ಯಾವ ಚಿತ್ರ ಇದೆ? ಒಂದು ಬಲೂನಿನ ಚಿತ್ರವಿದೆ. ಎಷ್ಟು ಬಲೂನ್ ಇದಾವೆ ಇಲ್ಲಿ? 5 ಬಲೂನುಗಳು ಅದಾವೆ. ಆ 5 ಬಲೂನುಗಳಲ್ಲಿ ನಾವೇನು ಮಾಡೋಣ ಈಗ? 2 ಬಲೂನುಗಳನ್ನು ತೆಗೆಯೋಣ. 5 ಬಲೂನ್ದಲ್ಲಿ 2 ಬಲೂನ್ ತೆಗೆಯೋಣ. 1 ಬಲೂನ್ ಹೋಯಿತು. ಅದೇ ರೀತಿ ಇನ್ನೊಂದು ಬಲೂನ್ ಹೋಯಿತು. ಹಾಗಾದರೆ ಎಷ್ಟು ಬಲೂನ್ ಉಳಿದು? 3 ಬಲೂನುಗಳು ಉಳಿದು. ಹಾಗಾದರೆ 5ರಾಗೆ 2 ಬಲೂನುಗಳನ್ನು ತೆಗೆದ್ರೆ ನಾವು ಎಷ್ಟಾಗುತ್ತದೆ? 3 ಬಲೂನುಗಳು ಉಳಿಯುತ್ತವೆ. ಅದೇ ರೀತಿಯಾಗಿ ಮುಂದಿನ ಚಿತ್ರ ನೋಡಿರಿ. ಯಾವ ಚಿತ್ರ ಕಾಣಿಸ್ತಿದೆ ನಿಮಗೆ? 3 ಮರದ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ. ಆ 3 ಮರದ ಚಿತ್ರದಲ್ಲಿ ನೀವು 1 ಮರವನ್ನು ತೆಗೆಯೋಣ ಈಗ. ಹಾಗಾದರೆ ಎಷ್ಟು ಉಳಿತು? 2 ಮರ ಉಳಿದು. ಎಷ್ಟು ಉಳಿದು? ಹಾಗಾದರೆ 3ರಲ್ಲಿ 1 ತೆಗೆದರೆ ಎಷ್ಟಾಗುತ್ತದೆ? 2. 3ರಲ್ಲಿ 1 ತೆಗೆದರೆ ಎಷ್ಟಾಗುತ್ತೆ? 2. ಅದೇ ರೀತಿ ಇಲ್ಲಿ ಯಾವ ಚಿತ್ರ ಕಾಣಿಸ್ತಿದೆ? ಯಾವ ಹಣ್ಣಿಂದು? ಕಲ್ಲಂಗಡಿ ಹಣ್ಣಿನ ಚಿತ್ರ ಕಾಣಿಸ್ತಿದೆಯಲ್ಲ. ಎಷ್ಟು ಕಲ್ಲಂಗಡಿ ಹಣ್ಣದಾವು? 3 ಕಲ್ಲಂಗಡಿ ಹಣ್ಣದಾವು. ಎಷ್ಟಿದಾವು? 3 ಕಲ್ಲಂಗಡಿ ಹಣ್ಣದಾವು. ಅದರಲ್ಲಿ ಏನು ಮಾಡೋಣ ಈಗ? 1 ಕಲ್ಲಂಗಡಿ ಹಣ್ಣನ್ನು ತೆಗೆಯೋಣ. 1 ಕಲ್ಲಂಗಡಿ ಹಣ್ಣನ್ನು ತೆಗೆದ್ನಿ. ಹಾಗಾದರೆ ಎಷ್ಟು ಉಳಿದು ಹಂಗಾರ? ಕಲ್ಲಂಗಡಿ 3ರಲ್ಲಿ 1 ತೆಗೆದ್ರೆ 2 ಉಳಿಯುತ್ತದೆ. 3 ಕಲ್ಲಂಗಡಿನಲ್ಲಿ 1 ಕಲ್ಲಂಗಡಿ ಹಣ್ಣು ತೆಗೆದ್ರೆ ಎಷ್ಟು ಉಳಿಯಿತು? 2. ಇಲ್ಲಿ ಯಾವ ಚಿತ್ರ ಕಾಣಿಸ್ತಿದೆ? ಗುಬ್ಬಿಯ ಒಂದು ಪಕ್ಷಿ. ಯಾವ ಪಕ್ಷಿ ಇದೆ ಇಲ್ಲಿ? ಗುಬ್ಬಿ. ಗುಬ್ಬಿ ಇದೆಯಲ್ಲ. ಎಲ್ಲರೂ ಗುಬ್ಬಿಯನ್ನು ನೋಡಿದ್ರಲ್ಲ. ಎಷ್ಟು ಗುಬ್ಬಿ ಇದಾವೆ ಹಂಗಾದರೆ ಇಲ್ಲಿ? 4 ಗುಬ್ಬಿಗಳಿದಾವೆ. ಎಷ್ಟು ಗುಬ್ಬಿಗಳಿದಾವು? 4. ಅದ್ರಾಗ ಏನು ಮಾಡೋಣ? 4 ಗುಬ್ಬಿಯಲ್ಲಿ 3 ಗುಬ್ಬಿಯನ್ನು ತೆಗೆಯೋಣ ನಾವೀಗ. ನೋಡಿ, 1 ಗುಬ್ಬಿ ಹೋಯಿತು, 2 ಗುಬ್ಬಿ ಹೋಯಿತು, 3 ಗುಬ್ಬಿ ಹೋಯಿತು. ಹಾಗಾದ್ರೆ 4 ಗುಬ್ಬಿಯಲ್ಲಿ 3 ಗುಬ್ಬಿ ಹೋದರೆ ಎಷ್ಟು ಉಳಿತು? 1. ಹಾಗಾದ್ರೆ 4ರಲ್ಲಿ ನೀವು 3 ತೆಗೆದರೆ ಎಷ್ಟು ಉಳಿತದೆ? 1. ಈಗ ನೋಡಿರಿ, ಯಾವ ಒಂದು ತರಕಾರಿ ಇದೆ? ಕುಂಬಳಕಾಯಿ ಇದೆಯಲ್ಲ. ಕುಂಬಳಕಾಯಿ ಚಿತ್ರ ಕಾಣಿಸ್ತಿದೆಯಲ್ಲ. ಎಷ್ಟು ಕುಂಬಳಕಾಯಿ ಅದಾವು? 3 ಕುಂಬಳಕಾಯಿಗಳು ಅದಾವೆ. ಎಷ್ಟು ಅದಾವು? 3 ಅದಾವೆ. ಆ 3 ಕುಂಬಳಕಾಯದಲ್ಲಿ 2 ಕುಂಬಳಕಾಯನ್ನು ನಾವೀಗ ತೆಗೆಯೋಣ. 1 ಕುಂಬಳಕಾಯಿ ಹೋಯಿತು, ಇನ್ನೊಂದು ಕುಂಬಳಕಾಯಿನೂ ಕೂಡ ಹೋಯಿತು. ಹಾಗಾದರೆ ಎಷ್ಟು ಉಳಿತು? 3 ಕುಂಬಳಕಾಯದಲ್ಲಿ 2 ಕುಂಬಳಕಾಯನ್ನು ತೆಗೆದರೆ ಎಷ್ಟು ಉಳಿತು? 1 ಉಳಿಯುತ್ತದೆ. ಹಾಗಾದರೆ 3ರಲ್ಲಿ 2 ತೆಗೆದರೆ ಎಷ್ಟು ಉಳಿತು? 1. ಇಲ್ಲಿ ನೋಡ್ರಿ, ಒಂದು ಯಾವುದಿದೆ? ಇದು ಯಾವ ಚಿತ್ರ ಕಾಣಿಸ್ತಿದೆ ಹೇಳ್ರಿ ಇಲ್ಲಿ? ಇದು ಒಂದು ಮೆಕ್ಕೆಜೋಳ, ಒಂದು ಗೊಂಜಾಳ ತೆನೆ ಇದೆಯಲ್ಲ. ಗೊಂಜಾಳ ತೆನೆಯ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ. ಎಷ್ಟಿದಾವೆ ಇಲ್ಲಿ ಗೊಂಜಾಳ ತೆನೆ? 5 ಅದಾವಲ್ಲ. ಎಷ್ಟು? 5. ಈ 5 ಒಂದು ಗೊಂಜಾಳ ತೆನೆಯಲ್ಲಿ ನಾವೇನು ಮಾಡೋಣ? 3 ಗೊಂಜಾಳ ತೆನೆಯನ್ನು ತೆಗೆಯೋಣ ಈಗ. 1 ಹೋಯಿತು, 2 ಹೋಯಿತು, 3 ಹೋಯಿತು. ಹಾಗಾದರೆ 5 ಒಂದು ಗೊಂಜಾಳ ತೆನೆ 3 ತೆಗೆದ್ರೆ ಎಷ್ಟು ಉಳಿಯಿತು? 2. 5ರಲ್ಲಿ 3 ತೆಗೆದ್ರೆ ಹಾಗಾದರೆ ಎಷ್ಟು ಉಳಿಯಿತು? 2.
ಮುಂದಿನ ನೋಡ್ರಿ ಯಾವ ಚಿತ್ರ ಇದೆ ಇಲ್ಲಿ? ಒಂದು ಕುರ್ಚಿಯ ಚಿತ್ರ ಇದೆಯಲ್ಲ. ಎಷ್ಟು ಕುರ್ಚಿಗಳಿದಾವಿಲ್ಲಿ? 4 ಕುರ್ಚಿಗಳು. ಎಷ್ಟಿದಾವಿಲ್ಲಿ? 4 ಕುರ್ಚಿಗಳಿದಾವೆ. ಈ 4 ಕುರ್ಚಿದಲ್ಲಿ ಏನು ಮಾಡೋಣ ನಾವೀಗ? 2 ಕುರ್ಚಿಗಳನ್ನು ತೆಗೆಯೋಣ. ಈಗ ಒಂದು ತೆಗೆದ್ನಿ. ಅದೇ ರೀತಿ ಇನ್ನೊಂದು ಕುರ್ಚಿ ಕೂಡ ಹೋಯಿತು. 4ರಲ್ಲಿ 2 ತೆಗೆದ್ರೆ ಹಾಗಾದರೆ ಎಷ್ಟು ಕುರ್ಚಿ ಉಳಿದು? 2 ಕುರ್ಚಿ. 4 ಒಂದು ಅಂಕಿಯಲ್ಲಿ 2 ತೆಗೆದರೆ ಎಷ್ಟು ಉಳಿತಾಗಾದ್ರೆ? 2. ಅದೇ ರೀತಿ ನೋಡ್ರಿ ಇಲ್ಲಿ ಒಂದು ಬಗರಿಯ ಚಿತ್ರ ಕಾಣಿಸ್ತಿದೆಯಲ್ಲ. ಎಷ್ಟು ಬಗರಿಗಳಿದಾವ? ಎಷ್ಟು? 5. 1 2 3 4 5 ಬಗರಿಗಳಿದಾವೆ. ಅದ್ರಾಗ ಏನು ಮಾಡೋಣ? 4 ಬಗರಿಯನ್ನು ನಾವೀಗ ತೆಗೆಯೋಣ. 1 ಹೋಯಿತು, 2 ಹೋಯಿತು, 3 ತೆಗೆದ್ನಿ, 4 ತೆಗೆದ್ನಿ. 5ರಲ್ಲಿ ಆಗ 4 ಬಗರಿಗಳು ಹೋದರೆ ಎಷ್ಟು ಉಳೀತು? 1 ಉಳೀತು. ಹಾಗಾದರೆ 5 ಅಂಕಿಯಲ್ಲಿ ನಾವೇನು ಮಾಡಿದ್ವಿ? 4 ತೆಗೆದ್ರೆ ಎಷ್ಟು ಉಳಿತಾಗಾದ್ರೆ? 1 ಉಳಿಯುತ್ತದೆ. ಅದೇ ರೀತಿ ನೋಡ್ರಿ ಇಲ್ಲಿ ಮುಂದಿನ ಯಾವ ಚಿತ್ರ ಕಾಣಿಸ್ತಿದೆ? ಒಂದು ಬಲ್ಬಿನ ಚಿತ್ರ ಕಾಣಿಸ್ತಿದೆಯಲ್ಲ. ಎಷ್ಟು ಬಲ್ಬ್ಗಳಿದಾವು? 5 ಬಲ್ಬ್ಗಳು. ಎಷ್ಟಿದಾವು? 5. ಈ 5 ಬಲ್ಬದಲ್ಲಿ ನಾವು ಒಂದು ಬಲ್ಬನ್ನು ತೆಗೆಯೋಣ. ಈಗ ಎಷ್ಟು ಉಳಿದು ಹಾಗಾದರೆ? 4. ಎಷ್ಟು? 4. 5ರಲ್ಲಿ 1 ತೆಗೆದ್ರೆ ಹಾಗಾದರೆ ಎಷ್ಟು ಉಳಿತು? 4. ಈ ರೀತಿಯಾಗಿ ನೀವೇನು ಮಾಡಬೇಕಂದ್ರೆ ಕೆಲವೊಂದು ಲೆಕ್ಕಗಳನ್ನು ನೀವೇನು ಮಾಡಬೇಕು? ಮನೆಯಲ್ಲಿ ನೀವು ಲೆಕ್ಕಗಳನ್ನು ಹಾಕಿಕೊಂಡು ನೋಟ್ ಪುಸ್ತಕದಲ್ಲಿ ಹಾಕಿಕೊಂಡು ಏನು ಮಾಡಬೇಕು? ಮನೆಯಲ್ಲಿ ರೂಢಿ ಮಾಡಬೇಕು. ತಿಳಿಯುತ್ತಲ್ಲ ಮಕ್ಕಳೇ? ಧನ್ಯವಾದಗಳು.